1,00,000 ಆಗಲಿ ತಾಂಬಿಡು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಾವ್ ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ರು. ನಾವು ಅಮ್ಮರೆಲ್ಲ 3 ಗಂಟೆಗೆ ಎದ್ದು ತಿಂಡಿನೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಂಗೆ 5 ಗಂಟೆಗೆ ಎದ್ದೆ ಕಣ್ಣು ಬಿಡಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬರ್ತೈತೆ. ಆಮೇಲೆ ಕೆಳಗೆ ಉಮೇಶ್ ಅಣ್ಣವ್ರ ಮನೆ ಹೋಗಿ ಕಾರ್ ತಗೊಂಡು ಮನೆ ಹತ್ರ ಬಂದೆ. ಆಮೇಲೆ ನಮ್ಮ ಅಕ್ಕ ಕಾರ್ ಪೂಜೆ ಮಾಡಿದ್ಲು. ನಮ್ಮ ಅಣ್ಣ ಒಂದು ಕಾರು, ನಾನೊಂದು ಕಾರು ತಗೊಂಡು ಹೊರಟ್ವಿ. ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಮೊಣಕಾಲ್ನೂರಿಗೆ. ನಮ್ಮ ಅಣ್ಣನ ಮದ್ವೆ ಇರೋದ್ರಿಂದ ಜವಳಿ ತೆಗಿಯಕ್ಕೆ ಹೊರಟಿದ್ವಿ. ಅಲ್ಲೇ ಒಂದ್ ಕಡೆ ಸೈಡ್ ಹಾಕಿ ತಂದಿ ತಿಂಡಿನೆಲ್ಲ ತಿನ್ಕೊಂಡು ಹೊರಟ್ವಿ. ಅಲ್ಲಿಂದ ಸೀದಾ ಅಂಗಡಿಗೆ ಬಂದೇ ಬಿಟ್ವಿ. ಇದು ಮನೇನೂ ಹೌದು, ಬಟ್ಟೆ ಅಂಗಡಿನೂ ಹೌದು. ನನಗೆ ಬೆಳಗ್ಗೆನೆ ಆಗ್ಲೇ ಸುಸ್ತಾಗೋಯ್ತು. ಆಮೇಲೆ ಊಟನೂ ಇಲ್ಲಿಗೆ ತಂದಿದ್ರಿಂದ ಇಲ್ಲೇ ಊಟ ಮಾಡಿದ್ವಿ. ನಮ್ದೆಲ್ಲ ಊಟ ಆಗ್ತಿದ್ದಂಗೆನೆ ಇವ್ರು ಲೆಕ್ಕ ಮಾಡಕ್ ಶುರು ಮಾಡಿದ್ರು. ನಾವು ಊಟ ಎಲ್ಲ ಏನಕ್ಕಪ್ಪ ಇಲ್ಲಿಗೆ ತಂದಿದ್ದು ಅಂತ ಹೇಳಿದ್ರೆ, ಇಲ್ಲಿ ಹೋಟ್ಲುಗಳು ಕಡಿಮೆ ಅಂತ ಇರೋದು, ಅದಕ್ಕೋಸ್ಕರ ಊಟನೆಲ್ಲ ಇಲ್ಲಿಗೆ ತಗೊಂಡ್ ಬಂದಿದ್ವಿ. ನಾವು ಊಟ ಸ್ವಲ್ಪ ಜಾಸ್ತಿ ತಂದಿದ್ರಿಂದ ಇವರು ಊಟ ಮಾಡ್ತಾರೆ ಅಂದ್ಬಿಟ್ಟು ಕರೆದ್ವಿ. ಇವರು ಹಾವೇರಿಯವರು ಅಂತೆ. ನಮ್ಮ ಮನೆಗೆ ಅಲ್ಲೂ ಸೀರೆ ತಗೊಳ್ಳಿಲ್ಲ, ಮತ್ತೊಂದ್ ಯಾವ್ದೋ ಅಂಗಡಿ ಕರ್ಕೊಂಡ್ ಬಂದ್ರು. ಇದು ಮೊಣಕಾಲ್ನೂರ್ ಹೈವೇ ಪಕ್ಕದಲ್ಲೇ ಇದೆ. ಈ ಅಂಗಡಿ ಹೊಸದಾಗಿ ಶುರು ಆಗಿರೋದ್ರಿಂದ ಸೀರೆಗಳೆಲ್ಲ ಅಷ್ಟೇನು ಇರ್ಲಿಲ್ಲ. ಅಲ್ಲಿಂದ ನಮ್ಮ ಅಣ್ಣನ ಫ್ರೆಂಡ್ ಊರಿಗೆ ಹೋದ್ವಿ, ಕೊಂಡ್ಲಳ್ಳಿ ಅಂತ ಹೇಳಿ. ನಮ್ಮ ಆಂಟಿ ಅಂತ ಫುಲ್ ನಗ್ತೈತೆ. 3 ಅಂಗಡಿ ಚೇಂಜ್ ಮಾಡಿಸಿದವ್ರು ಗುರು, ಬೆಳಗಿಂದ ಇದ್ದೇ ಇಲ್ಲ. ಕಡೆಗೂ ಇದು ಯಾವ್ದೋ ಅಂಗಡಿಗೆ ಬಂದ್ವಿ. ನಮ್ಮ ಅಣ್ಣನ ಫ್ರೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು. ಸಂಜೆ ಆದ್ರೆ ಸಾಕು ಅಶ್ವಗತೆ ಅಂತ ಗೊತ್ತಲ್ಲ, ಅದಕ್ಕೆ ಮಂಡಕಿನೆಲ್ಲ ಕಟ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೇ ಅಂಗಡಿನಲ್ಲೇ ಕೂತ್ಕೊಂಡು ತಿಂದ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ನಾನಂತೂ ಕಾರಲ್ಲಿ ಬಂದು ಕೂತ್ಕೊಂಡಿದ್ದೆ. ಸೀರೆ ತಗೊಳಕ್ಕೆ ಅಥವಾ ಶಾಪಿಂಗ್ ಕರೆದ್ರೆ ನಾನು ಯಾಕೆ ಬರಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟವ್ರು, ಇನ್ನೂ ಒಂದ್ ಸೀರೆನೂ ತಗೊಂಡಿಲ್ಲ. ಆಲ್ರೆಡಿ 8 ಗಂಟೆ ಆಗೈತೆ. ನಮ್ಮ ಆಂಟಿ ಅಂತ ಫುಲ್ ಖುಷಿ ಆಗೋಗ್ಬಿಡ್ತು, ಇಷ್ಟಪಟ್ಟಿದ್ದ ಸೀರೆ ಸಿಕ್ತು ಅಂತ. ಆ ಚೀಲ ತುಂಬಿಡ್ತೀನಿ ತಡಿ ನಿನ್ನ ಬೋಳೋ. ಇವರೇ ಅವರು ನಮ್ಮ ಅಣ್ಣನ ಫ್ರೆಂಡು. ಇವರು ಕೊಂಡ್ಲಳ್ಳಿ ಅವರಂತೆ. ಪಾಪ ಇವರೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ರಾತ್ರಿ ಚಿತ್ರಾನ್ನ ಎಲ್ಲ ತಗೊಂಡ್ ಬಂದಿದ್ರು ನಮಗೆ. ಆ ಅಣ್ಣ ವಿಡಿಯೋ ನೋಡುತ್ತೆ ನಂದು. ಈ ವಿಡಿಯೋ ಮೂಲಕ ಆ ಅಣ್ಣಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ಮತ್ತೆ ಅಲ್ಲಿಂದ ಚಿತ್ರದುರ್ಗ ಬಂದ್ವಿ. ಚಿತ್ರದುರ್ಗ ಬಂದು ಟೀ ಕುಡಿದು ಸೀದಾ ಮನೆಗೆ ಹೊರಟ್ವಿ. ಮನೆಗೆ ಬಂದು ಸೀರೆ ಕವರ್ನೆಲ್ಲ ಇಳಿಸಿದೆ. ನಮ್ಮ ಅಕ್ಕ ಪೂಜೆ ಮಾಡಿದ್ಲು. ಇದಾಗಿತ್ತು ಇವತ್ತಿನ ದಿನಚರಿ.